ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ನನ್ನ ಮಗಳಿಗೆ ಹೆಂಗೆ ಆಯಿಲ್ ಮಸಾಜ್ ಮಾಡ್ತೀವಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ್ಯಾವ ಆಯಿಲ್ ಮಿಕ್ಸ್ ಮಾಡ್ತೀನಿ ಅಂತಂದರೆ ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆ ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಕೊಬ್ಬರಿ ಎಣ್ಣೆ ಒಂದು 4 to 5 ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ತೀನಿ. ಕೈ ಎಣ್ಣೆ 1-2 ಸ್ಪೂನ್ ಸಾಕು. ಜಾಸ್ತಿ ಕೈ ಎಣ್ಣೆ ಉಪಯೋಗಿಸಿದ್ರೆ ಆ್ಯಕ್ಚುಲಿ ಒಬ್ಬೊಬ್ಬರು ಕಪ್ಪಾಗ್ತಾರೆ ಅಂತೆ. ನಂಗೆ ಗೊತ್ತಿಲ್ಲ. ನಾವು 2 ಮಂತ್ಸ್ ತನಕ ಯಾವುದು ಮಿಕ್ಸ್ ಮಾಡ್ತಿರಲಿಲ್ಲ ಆಯಿಲ್, ಬರೀ ಕೊಬ್ಬರಿ ಎಣ್ಣೆ ಹಚ್ತಿದ್ವಿ. ಇವಾಗ ಮಿಕ್ಸ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ. ಆಲ್ಮಂಡ್ ಆಯಿಲ್ 1-2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೋತೀವಿ. ಬೇಕಾದರೆ ನೀವು ಯಾವುದು ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಸ್ಕಿನ್ ಕೇರ್ಗೆ, ಅದನ್ನು ಮಸಾಜ್ ಆಯಿಲ್ನ 1-2 ಸ್ಪೂನ್ನ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಾಗುತ್ತೆ ಸ್ಕಿನ್ನು. ನನ್ನ ಮಗಳಿಗೆ ಆರತಿ ಮಾಡೋಕ್ಕೆ ಅಂತ ಇಲ್ಲೇ ಇಟ್ಕೊಂಡಿರ್ತೀವಿ. ಈ ದೀಪನ ಅದ್ರಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋ ಥರ ಕಾಯಿಸ್ಕೋಬೇಕು, ಜಾಸ್ತಿ ಕಾಯಿಸ್ಕೋಬಾರ್ದು. ಕಾಯಿಸ್ಕೊಂಡ್ರೆ ಚೆನ್ನಾಗಿ ಮಸಾಜ್ ಮಾಡ್ಬೋದು. ನಾವು ತಲೆಗೆ ಹರಳೆಣ್ಣೆ ಹಾಕೋದು, ಹರಳೆಣ್ಣೆ ಬಿಸಿಲಿರೋ ಟೈಮಲ್ಲಿ ನೋಡಿಕೊಂಡು ಹಾಕಿರ್ತೀವಿ. ಮನೇಲಿ ಕೊಬ್ಬರಿ ಎಣ್ಣೆ ನಾವೇ ಕೊಬ್ಬರಿ ತಗೊಂಡೋಗಿ ಮಿಲ್ಲಲ್ಲಿ ಮಾಡಿಸ್ಕೊಬರೋದು. ಸೊ ಏನು ಮಿಕ್ಸ್ ಆಗಿರಲ್ಲ. ಇವಾಗ ಅಂಗಡಿಲಿ ನಾವು ಕೊಬ್ಬರಿ ಎಣ್ಣೆ ತಗೋತೀವಿ ಅಂತಂದರೆ ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ. ಬಟ್ ನಾವು ಪ್ಯೂರ್ ಆಗಿ ಪ್ಲೇನ್ ತಗೋತೀವಿ. ನೀವು ಕೊಬ್ಬರಿ ಎಣ್ಣೆ ತಗೋಬೇಕಾದ್ರೆ ಪ್ಲೇನ್ ಕೊಬ್ಬರಿ ಎಣ್ಣೆ ಕೇಳಿದ್ರೆ ಸಿಗುತ್ತೆ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಳ್ಳಿ. ಕೈ ಎಣ್ಣೆನೂ ನಮ್ಮ ಅಮ್ಮನೇ ಮಾಡ್ತಾರೆ. ಊರಲ್ಲಿ ಅಳ್ಳಿನ ಗಿಡ ಹಾಕಿರ್ತೀವಿ, ಅವರೇ ಕಿತ್ತು ಒಣಗಿಸಿ ಪ್ರಿಪೇರ್ ಮಾಡ್ತಾರೆ ಕೈ ಎಣ್ಣೆನ. ಆ್ಯಕ್ಚುಲಿ ಮಸಾಜ್ ಮಾಡಬೇಕಾದ್ರೆ ಫಸ್ಟು ಹಿಂದ್ಗಡೆ ಮಸಾಜ್ ಮಾಡ್ಕೋಬೇಕು ಬೆನ್ನು. ಸೊ ಅವಳನ್ನ ನಾನು ಮಲಗಿಸ್ಕೋತೀನಿ, ತೊಡೆ ಮೇಲೆ ಮಲಗಿಸ್ಕೊಂಡು ಮಸಾಜ್ ಮಾಡೋದು. ಎವ್ರಿ ಟೈಮ್ ಅಮ್ಮನೇ ಮಸಾಜ್ ಮಾಡೋದು ಜಾಸ್ತಿ. ನಾನು ಅಪರೂಪಕ್ಕೆ ಮಸಾಜ್ ಮಾಡ್ತೀನಿ ಅಷ್ಟೇ, ಯಾವಾಗಲೂ ನಾನು ಮಸಾಜ್ ಮಾಡಲ್ಲ. ಬೇಕಾದ್ರೆ ಆಪೋಸಿಟ್ ಮಲಗಿಸ್ಕೊಂಡು ಮಾಡ್ಬೋದು. ನಾವು ಡೈಲಿ ಆಯಿಲ್ ಮಸಾಜ್ ಮಾಡ್ತೀವಿ. ಸ್ಟಾರ್ಟಿಂಗ್ 1 ಮಂತು ಡೈಲಿ ಆಯಿಲ್ ಮಸಾಜ್ ಮಾಡ್ತಿರ್ಲಿಲ್ಲ. ಬಟ್ 1 ಮಂತ್ ಆದಮೇಲೆ ಡೈಲಿ ಮಸಾಜ್ ಮಾಡ್ತೀವಿ. ಒಂದಿನ ತಲೆಗೆ ಸ್ನಾನ ಮಾಡಿಸ್ತೀವಿ, ಒಂದಿನ ಮೈಗೆ ಸ್ನಾನ ಮಾಡಿಸ್ತೀವಿ. ಒಂದಿನ ತಲೆಗೆ, ಒಂದಿನ ಮೈಗೆ. ದಿನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಕ್ಕೆ ಎವ್ರಿ ಡೇ ಮಸಾಜ್ ಮಾಡಿದ್ರೂ ಒಳ್ಳೆಯದೇ. ನಾವು ಏನಾದರೂ ಪಾಪುಗೆ ಹೊಟ್ಟೆ ನೋವು ಬಂದರೆ ಕೈ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಲಿ ಹೊಟ್ಟೆ ಹತ್ರ ಈ ಥರ 10 ಟೈಮ್ಸ್ ಒಂದು ಕಡೆ 10 ಟೈಮ್ಸ್ ಅಪೋಸಿಟ್ ಸೈಡಲ್ಲಿ ಈ ಥರ ರೌಂಡಾಗಿ ಅವ್ರಿಗೆ ಮಸಾಜ್ ಮಾಡಿದ್ರೆ ಬೇಗ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ನಾವು ಟ್ರೈ ಮಾಡ್ತೀವಿ, ಹಾಗೇ ಇಲ್ಲ, ಹೊಟ್ಟೆ ನೋವು ಕಮ್ಮಿ ಆಗ್ತಾನೆ ಇಲ್ಲ.
ಜಾಸ್ತಿ ಅಳ್ತಾ ಇರ್ತಾಳೆ ಅಂತ ಅಂದರೆ ಸಿರಪ್ ಹಾಕ್ತೀವಿ. ಮಸಾಜ್ ಎಲ್ಲ ಆದಮೇಲೆ ಮಕ್ಕಳಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಿಸಿದ್ರೆ ಒಳ್ಳೆಯದು. ಅವ್ರಿಗೂ ಕೈ ಕಾಲೆಲ್ಲ ಆಡ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಒಂದಷ್ಟು ಎಕ್ಸಸೈಸ್ ಮಾಡಿಸಿ. ಸೊ ಅವ್ರಿಗೂ ಕೈ ಕಾಲೆಲ್ಲ ಆಡ್ಸೋಕ್ಕೆ ಫ್ರೀ ಅನಿಸುತ್ತೆ. ಅದಕ್ಕೆ ನಾನು ಒಂದು ಎಕ್ಸಸೈಸ್ ಮಾಡಿಸ್ತೀನಿ ಸ್ವಲ್ಪ. 1 2 3 4 5 6 7 8 9 10. ಅಯ್ಯೋ, ಇವ್ಳಿಗೆ ಎಕ್ಸಸೈಸ್ ಮಾಡಿಸೋದೇ ಒಂದು ದೊಡ್ಡ ಸಾಹಸ. ನೋಡಮ್ಮ ಇಲ್ಲಿ ಮಾಡಿ 1 2 3 4 5 6 7 8 9 10. 1 2 3 4 5 6. ಸಾಕಾ? ಅಯ್ಯಯ್ಯೋ, ಅರ ಸಾಹಸ. ಏನ್ ಸಾಹಸ ಮಾಡ್ತಾ ಇದೀಯ?
ಯಶಸ್ವಿ ಹಾಯ್ 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 ಇಲ್ಲಿ ನೋಡೆ ಹಾಯ್ ಈ ತರ ಎಕ್ಸರ್ಸೈಸ್ ಮಾಡಿಸೋದ್ರಿಂದ ಫ್ಲೆಕ್ಸಿಬಲ್ ಆಗಿರ್ತಾರೆ ಮಕ್ಕಳು. ಅದಕ್ಕೆ ಈ ತರ ಎಕ್ಸರ್ಸೈಸ್ ಮಾಡಿಸಿದ್ರೆ ಒಳ್ಳೇದು ಮಕ್ಕಳಿಗೆ. ಅಲ್ಲಿ ಅಪ್ಪ ಅಪ್ಪ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಜ್ಜಿ ಅಲ್ವಾ? ಅಜ್ಜಿಯಲ್ಲಿ ಮಸಾಜ್ ಎಲ್ಲ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಇಲ್ಲ ಅಂತಂದ್ರೆ ಒಂದು 1/4 ಗಂಟೆನಾದ್ರೂ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕು. 1/4 ಗಂಟೆ ಅದು ಮೈಗೆ ಹಿಡಿದ್ರೆ ಅವ್ರಿಗೂ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಎಕ್ಸಸೈಸ್ ಎಲ್ಲ ಮಾಡಿಸಿದಾಗ ಅವ್ರಿಗೂ ಮೈ ಎಲ್ಲ ಫ್ರೀ ಆಗುತ್ತೆ. ಸೊ ಈ ಥರ ಮಸಾಜ್ ಎಲ್ಲ ಆದ ತಕ್ಷಣ ಒಂದ್ಸರಿ ಎಕ್ಸಸೈಸ್ ಮಾಡಿಸಿ. ಆಲ್ರೆಡಿ ಅಳ್ತಿದ್ದಾಳೆ, ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀವಿ. Thank you all for watching.